ಏನಿದೆ ಇದರೊಳಗೆ ಅಂತ. ಅದು ತೆಗೆದು ನೋಡಿದ್ರೆ ಅದರೊಳಗೆ ಏನಿದೆ ಅಂತಂದ್ರೆ, ಸೋದರ ಮಾವ ಕಿವಿನಲ್ಲಿ ಕೂದಲಿರೋ ಅಳಿಯ ತುಂಬಾ ಅದೃಷ್ಟವಂತನು ಅಂತ ಇದೆ. ಇವನಿಗೆ ತಕ್ಷಣವೇ ಯಾರು ಜ್ಞಾಪಕ ಬಂದಿದ್ದಾರೆ? ಅವ್ರ ಸೋದರ ಮಾವ ಜ್ಞಾಪಕ ಬಂದಿದ್ದಾರೆ. ಯಾಕಂದ್ರೆ ಸೋದರ ಮಾವ ಕಿವಿನಲ್ಲಿ ಕೂದಲಿರೋ ಅಳಿಯ ತುಂಬಾ ಅದೃಷ್ಟವಂತನು. ತಕ್ಷಣವೇ ಅವ್ರ ಸೋದರ ಮಾವ ಜ್ಞಾಪಕ ಬಂತು. ಒಂದು ಕಡೆ ಸಂತೋಷ ಆಗ್ತಾ ಇದೆ, ನಮ್ಗೆ ನಮ್ಮ ಸೋದರ ಮಾವ ಇದ್ರೆ ಪರವಾಗಿಲ್ಲ ಅಂತ. ಒಂದು ಕಡೆ ಬಾಧೆ ಆಗ್ತಾ ಇದೆ. ಏನ್ ಬಾಧೆ? ಸೋದರ ಮಾವ ಇರೋದಕ್ಕೆ ಸಂತೋಷ, ಬಾಧೆ ಏನಕ್ಕಾಗಿದೆ ಅಂತಂದ್ರೆ ಕಿವಿನಲ್ಲಿ ಕೂದಲಿಲ್ಲ. ಅದಕ್ಕಾಗಿ ಏನ್ ಮಾಡ್ಬೇಕು ಅಂತ ಅವ್ರೂರಿನಲ್ಲೇ ಸ್ವಲ್ಪ ಮಂತ್ರಗಳು, ತಂತ್ರಗಳು, ದೈವ ಪ್ರಾರ್ಥನೆಗಳು ಗೊತ್ತಿರೋರಿದ್ರು. ಅವ್ರ ಹತ್ರ ಹೋದ್ರು. ಸ್ವಾಮಿ, ನಾನು ಹೆಂಗನ್ನಾಗ್ಲಿ ದೇವರನ್ನ ಪ್ರತ್ಯಕ್ಷ ಮಾಡ್ಕೋಬೇಕು. ಯಾವ್ದನ್ನ ಒಂದು ತಂತ್ರವೋ ಒಂದು ದೈವ ಪ್ರಾರ್ಥನೆ ಇದ್ರೆ ಬರೆದು ಕೊಡಿ ಅಂತ. ಸರಿ ಆಯ್ತು ಅಂತ, ಖರ್ಚಾಗತ್ತಪ್ಪ ಅಂತಂದ್ರು. ಎಷ್ಟು ಸ್ವಾಮಿ ಅಂತ? 1,000 ರೂಪಾಯಿ ಖರ್ಚು ಕೊಡ್ಬೇಕು. ಆಯ್ತು ಸ್ವಾಮಿ, 1,000 ಅಲ್ಲ 5,000 ರೂಪಾಯಿ ಕೊಡ್ತೀನಿ. ಸರಿ ಆಯ್ತು ಅಂತ ಒಂದು ದೈವ ಪ್ರಾರ್ಥನೆ ಬರೆದು ಕೊಟ್ಟಿದ್ದಾರೆ. ಅದು ಚೆನ್ನಾಗಿ ಇವರು ಕಲ್ತ್ಕೊಂಡಿದ್ದಾರೆ. ಇದು ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ನೀವು 21 ದಿನ ಆ ಬೆಟ್ಟದ ಮೇಲೆ ಕುತ್ಕೊಂಡು ದೇವರ ತಪಸ್ಸು ಮಾಡಬೇಕು. ಸರಿ ಆಯ್ತು ಸ್ವಾಮಿ, ಇದು ಕಲ್ತ್ಕೊಂಡ್ರು. ಬೆಟ್ಟದ ಮೇಲೆ ಕುತ್ಕೊಂಡ್ರು, ದೇವರ ತಪಸ್ಸು ಮಾಡ್ತಾ ಇದ್ದಾನೆ. 21 ದಿನ ಆದ್ಮೇಲೆ 22ನೇ ದಿನ ಬೆಳಗಿನ ಜಾವ 3 ಗಂಟೆಗೆ ಪರಮಾತ್ಮನು ಪ್ರತ್ಯಕ್ಷವಾದ್ರು. ಅಪ್ಪ ಪುಣ್ಯ ಭಕ್ತ, ನಿಮ್ ತರಹ ತಪಸ್ಸು ಮಾಡಿರೋ ಭಕ್ತನು ಹಿಂದಿನ ಕಾಲದಲ್ಲಿ ಹುಟ್ಟಿಲ್ಲ, ಈಗ ಕೂಡ ಹುಟ್ಟಲ್ಲ, ಮುಂದಕ್ಕೆ ಕೂಡ ಹುಟ್ಟಲ್ಲ. ಅದಕ್ಕಾಗಿ ನೀವು ಮಾಡಿರೋ ತಪಸ್ಸಿಗೆ ನಾನು ಮೆಚ್ಚಿದ್ದೀನಿ. ಮತ್ತೆ ನಿಮ್ಗೆ ಏನು ವರ ಬೇಕು ಕೇಳ್ರಿ, ಕೊಡ್ತೀನಿ ಅಂತಂದ. ಈ ಭಕ್ತರು ಆ ದೇವರನ್ನ ಏನ್ ಬೇಡಬೇಕು ಅಂತ ಕೇಳ್ರಿ, ನೀವು ಏನ್ ಬೇಕಂದ್ರೆ ಅದು ಕೊಡ್ತೀನಿ ಅಂತ. ನೀವು ಕುತ್ಕೊಂಡಿರೋ ಈ ಬೆಟ್ಟನ್ನೇ ಬಂಗಾರ ಬೆಟ್ಟೆ ಆಗಿ ತಯಾರು ಮಾಡ್ಬೇಕಾ? ಹೊಚ್ಚ ವೈಡೂರುಗಳು ಬೇಕಾ? ಈ ರಾಜ್ಯಕ್ಕೆಲ್ಲ ನಿಮ್ಮನ್ನ ರಾಜ್ಯಾಗಿ ಮಾಡ್ಬೇಕಾ? ಏನ್ ಬೇಕಂದ್ರೆ ಅದು ಕೊಡ್ತೀನಿ ಅಂತ. ಈ ಭಕ್ತರು ದೇವರನ್ನ ಏನ್ ಬೇಡಬೇಕು? ಸ್ವಾಮಿ, ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಮತ್ತೆ ಏನ್ ಬೇಕಪ್ಪ? ಸ್ವಾಮಿ, ನಮ್ಮ ಸೋದರ ಮಾವ ಕಿವಿನಲ್ಲಿ ಕೂದಲು ಬಂದ್ರೆ ಸಾಕು ಸ್ವಾಮಿ. ಎಂತ ಭಕ್ತರು ಇವರು, ಎಂತ ದೇವರು ಇವರು. ಅಲ್ಲ, ಪರಮಾತ್ಮನೇ ಪ್ರತ್ಯಕ್ಷವಾಗಿ ನಿಮ್ಗೆ ಅಭಿಷ್ಟವಾಗಿರೋ ವರ ನಿಮ್ಗೆ ಏನು ಬೇಕು ಅಂತಂದ್ರೆ ಅದು ಕೊಡ್ತೀನಿ ಅಂತಂದ್ರೆ, ಈ ಮೂರ್ಖನು ಅವನು ಸೋದರ ಮಾವ ಕಿವಿನಲ್ಲಿ ಕೂದಲು ಬೇಕು ಅಂತ ಯಾವ ತರ ಬೇಡ್ಕೊಂಡಿದ್ದಾನೋ, ಅವನು ಮಾಡಿರೋದಕ್ಕೇನೋ ನಾವು ನಗ್ತಾ ಇದ್ದೀವಿ, ನಾವೇನು ಮಾಡ್ತಾ ಇದ್ದೀವಿ ಅಂತ. ನಾವು ಈ ಸುಳ್ಳಾಗಿರೋ ಈ ಪ್ರಾಪಂಚ ಸುಖಕ್ಕಾಗಿ ಆಸೆ ಪಡ್ತಾ ಇದ್ದೀವಿ. ಆಸೆ ಪಟ್ಟು ಪಡೆದದನ್ನೆಲ್ಲ ಇಲ್ಲೇ ಬಿಟ್ಟು ನಡೆಯಲು. ಅದಕ್ಕಾಗಿ ಇದು ನಿಜವಲ್ಲ, ಇದು ಸ್ಥಿರವಲ್ಲ, ಇದು ಅಮೂಲ್ಯವಾಗಿರೋದು. ನಾವು ಕೇಳಿದ್ದೀವ, ದೇವರನ್ನು ಕೇಳಿದ್ದೀವ, ನಮ್ಗೆ ಇದು ಬೇಕು ಅಂತ ನಾವು ಅನ್ಕೊಂಡಿದ್ದೀವ, ಇದ್ರೊಳಗೆ ಬರ್ತೀವಿ ಅಂತ. ಪರಮಾತ್ಮನೇ ನಮ್ಮನ್ನು ಕಳಿಸಿದ್ದಾನೆ. ಈ ಅವಕಾಶ ಮತ್ತೆ ಮತ್ತೆ ಬರಲ್ಲ. ನಾವು ಕೇಳಲು ಇಲ್ಲ ದೇವ್ರನ್ನ. ಪುಟ್ಟಿಂ ಸಮಾನ ಅದಕ್ಕಾಗಿ ನಾವು ದೇವರನ್ನು ಕೇಳಲಿಲ್ಲ, ಅನ್ಕೊಂಡು ಇರ್ಲಿಲ್ಲ. ನಾವು ಅನ್ಕೊಂಡಿದೀವ, ನಮ್ಗೆ ಬೇಕು ಅಂತ ಅನ್ಕೊಂಡಿದೀವ, ಉನ್ನವಾಸನಲ್ಲಿ ಕುಂತೀವಿ, ದೇವ್ರನ್ನು ಕೇಳಲೇ ಇಲ್ಲ. ಮತ್ತೆ ಪವಿತ್ರವಾಗಿ ಇರೋ ಈ ಮಾನವ ಜನ್ಮದಲ್ಲಿ ನಮ್ಗೆ ಅವಕಾಶ ಮಾಡಿ ಕೊಟ್ಟಿದ್ದಾನೆ. ನಮ್ಗೆ ನಾವು ಅದೃಷ್ಟ ಮಾಡಿದ್ದೀವಿ.
ಈ ಮಾನವ ಜನ್ಮದೊಳಗೆ ಬಂದಿದ್ದೀವಿ, ಅದು ಸಾರ್ಥಕವಾಗೈತಾ? ತುಂಬಾ ಜನ ಅನ್ಕೊಂತಾ ಇದ್ದಾರೆ ಈ ಪವಿತ್ರವಾಗಿರೋದು ಈ ಮಾನವ ಜನ್ಮ ಉತ್ಕೃಷ್ಟವಾಗಿರೋದು, ಅಮೂಲ್ಯವಾಗಿರೋದು, ಅಂತ ಮಾನವ ಜನ್ಮದೊಳಗೆ ನಾವು ಬಂದಿದ್ದೀವಿ, ನಮ್ಮ ಜನ್ಮ ಸಾರ್ಥಕವಾಗೈತೆ ಅಂತ. ನಮ್ಮ ಜನ್ಮ ಸಾರ್ಥಕವಾಗಲಿಲ್ಲ, ಸಾರ್ಥಕವಾಗದು